ಯಾವುದೇ ಥರ ನ್ಯಾಚುರಲ್ ಟ್ರೀಟ್ಮೆಂಟಿಂದ ಲೇಸರ್ ಟ್ರೀಟ್ಮೆಂಟ್ ಆಗಲಿ ಪರ್ಮನೆಂಟಾಗಿ ಹೇರ್ ರಿಮೂವ್ ಆಗೋದೇ ಇಲ್ಲ. ವ್ಯಾಕ್ಸಿಂಗ್ ಜೊತೆಗೆ ವ್ಯಾಕ್ಸ್ನ ಕೂಡ ಮನೇಲೆ ಪ್ರಿಪೇರ್ ಮಾಡ್ಕೊಳ್ಬೋದು. ಮಿಕ್ಸ್ ಸ್ಟೋನ್ ಅಂತ ಸಿಗುತ್ತೆ. ಲಾವಂಚ ಬೇರಿನಿಂದ ಅನ್ನೆಸೆಸರಿ ಅನ್ವಾಂಟೆಡ್ ಅನ್ನೋ ಹೇರ್ನ ತೆಗೆಯೋದೇ ತಪ್ಪು. ನರ್ವ್ಸ್ ಬ್ರೇಕ್ ಡೌನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಪೇಯ್ನನ್ನು ಬೇರ್ ಮಾಡೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ಪೇನ್ಲೆಸ್ ವ್ಯಾಕ್ಸ್ಗಳನ್ನ ಮಾಡಿಸ್ಕೊಳ್ಳೋದು ಟೋಟಲಿ ಡೇಂಜರಸ್. ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ ಅಂದರೆ ಆ ಥರದವ್ರು ಯೂಸೇ ಮಾಡಬಾರ್ದು. ನಮಸ್ಕಾರ, ಇದು ಸೌಂದರ್ಯ ಜ್ಞಾನ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ದೀಪಾ ನಾಗೇಶ್ ಅವರಿದ್ದಾರೆ, ಆಯುರ್ವೇದಿಕ್ ಸೌಂದರ್ಯ ತಜ್ಞೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್. ಸೊ ಇವತ್ತು ಯಾವ ಟಾಪಿಕ್ಕು? ಸೊ ಇವತ್ತು ಅನ್ವಾಂಟೆಡ್ ಹೇರ್ನ ಯಾವ ರೀತಿ ಈಸಿಯಾಗಿ ರಿಮೂವ್ ಮಾಡ್ಬೋದು, ಜೊತೆಗೆ ಪಾರ್ಲರಲ್ಲಿ ಯಾವ ಥರ ವ್ಯಾಕ್ಸಿಂಗ್ ಮಾಡಿಸ್ಬೇಕು, ಯಾವ ಥರ ವ್ಯಾಕ್ಸಿಂಗ್ ಮಾಡಿಸ್ಬಾರ್ದು, ಇದಿಷ್ಟನ್ನು ಕ್ಲಾರಿಫೈ ಮಾಡ್ತಾ ಬರೋಣ ನಮ್ಮ ವೀಕ್ಷಕರಿಗೆ. ಸಾಕಷ್ಟು ಜನ ಕೇಳಿದ್ದಾರೆ ಕೂಡ, ಮನೆಯಲ್ಲೇ ಈಸಿ ಯಾವ್ದಾರ ಅಂದರೆ ಹೇರ್ ರಿಮೂವ್ ಮಾಡೋ ಟೆಕ್ನಿಕ್ಸ್ನ ಹೇಳ್ಕೊಡಿ ಅಂತ ತುಂಬ ಜನ ಕ್ವಶನ್ ಕೇಳಿದ್ದಾರೆ. ಸೊ ಅದನ್ನು ನಾವು ಇವತ್ತು ರಿವೀಲ್ ಮಾಡ್ತಾ ಬರೋಣ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಹೇರೇ ಪ್ರೊಟೆಕ್ಟಿವ್ ಲೇಯರ್, ಅದನ್ನು ತೆಗೆಯೋದೇ ತಪ್ಪು ಫಸ್ಟ್ ಆಫ್ ಆಲ್. ಓಕೆ, ಆಯಿತಾ? ಅನ್ನೆಸೆಸರಿ ಅನ್ವಾಂಟೆಡ್ ಅನ್ನೋ ಹೇರ್ನ ತೆಗೆಯೋದೇ ತಪ್ಪು. ಹೇರ್ ಯಾವತ್ತೂ ಅನ್ವಾಂಟೆಡ್ ಆಗಿರಲ್ಲ. ನಮ್ಮ ಸ್ಕಿನ್ನಿಗೆ ಕೊಟ್ಟಿರೋಂಥ ಪ್ರೊಟೆಕ್ಟಿವ್ ಲೇಯರೇ ಹೇರ್ ಆಗಿರುತ್ತೆ. ಸೊ ಅನ್ನೆಸೆಸರಿ ತೆಗೆದಾಗ ಮಾತ್ರನೇ ಕಾಂಪ್ಲಿಕೇಶನ್ ಬರೋ ಅಂಥದ್ದು. ಸೊ ಸಾಧ್ಯ ಆದಷ್ಟು ನಾವು ಹೇಳ್ಕೊಡೋಂಥ ನ್ಯಾಚುರಲ್ ಟ್ರೀಟ್ಮೆಂಟ್ಗಳನ್ನ ಮಾಡಿ ಹೊರತು ಕೆಮಿಕಲ್ ಓರಿಯೆಂಟೆಡ್ ವ್ಯಾಕ್ಸಿಂಗ್ಗಳನ್ನ ಅವಾಯ್ಡ್ ಮಾಡಿ, ಜೊತೆಗೆ ಹೇರ್ನ ಅನ್ವಾಂಟೆಡ್ ಅಂತ ಟ್ರೀಟ್ ಮಾಡೋದಕ್ಕಿಂತ ಇಟ್ಸ್ ಅ ಪ್ರೊಟೆಕ್ಟಿವ್ ಲೇಯರ್ ಆಫ್ ಅವರ್ ಸ್ಕಿನ್ ಅಂತ ತಿಳ್ಕೊಳ್ಳೋದೇ ಬೆಟರ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಇವಾಗ ಪಾರ್ಲರ್ಗಳಲ್ಲಿ ಮಾಡ್ತಾ ಇರೋಂಥ ವ್ಯಾಕ್ಸ್ಗಳು ಯಾವ್ಯಾವುದೆಲ್ಲ ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಹಾಟ್ ವ್ಯಾಕ್ಸ್ ಅಂತ ಮಾಡ್ತಾರೆ, ಕೋಲ್ಡ್ ವ್ಯಾಕ್ಸ್ ಅಂತ ಮಾಡ್ತಾರೆ, ಬ್ರೆಜಿಲಿಯನ್ ವ್ಯಾಕ್ಸ್ ಅಂತ ಮಾಡ್ತಾರೆ, ಪೇನ್ಲೆಸ್ ವ್ಯಾಕ್ಸ್ ಅಂತ ಮಾಡ್ತಾರೆ. ಇತ್ತೀಚೆಗಂತೂ ತುಂಬ ಥರದ ವ್ಯಾಕ್ಸಿಂಗ್ಗಳು ಬಂದುಬಿಟ್ಟಿದೆ. ಸೊ ಯಾವುದೇ ಆಗಲಿ ಅಲ್ಟಿಮೇಟ್ಲಿ ನಾವು ಪ್ರೊಟೆಕ್ಟಿವ್ ಲೇಯರ್ನೇ ತೆಗೆದಾಗ ಬೇಗ ಟ್ಯಾನ್ ಆಗುತ್ತೆ, ಸ್ಯಾಗ್ ಆಗುತ್ತೆ, ಅಥವಾ ರಿಂಕಲ್ ಬರೋಂಥ ಚಾನ್ಸಸ್ ಕೂಡ ಇರುತ್ತೆ. ಇನ್ನೆವಿಟಬಲ್ ಕೆಲವು ಪ್ರೊಫೆಷ್ನಲ್, ಈಗ ಏರ್ ಹೋಸ್ಟರ್ಸ್ ಆಗಿರ್ಬೋದು, ಫ್ಲೈಟ್ ಅಟೆಂಡರ್ಸ್ ಆಗಿರ್ಬೋದು, ಅವ್ರುಗಳಿಗೆಲ್ಲ ಮ್ಯಾಂಡೇಟ್ರಿ ಇರುತ್ತೆ, ಹಿಂಗೆ ಮಾಡಿಸ್ಲೇಬೇಕು ಅಂತ ಇರುತ್ತೆ. ಆ ಥರದವ್ರು ಬಿಟ್ಟು ಸುಮ್ಮನೆ ಇನ್ ಜನರಲ್ ಹೇರ್ ಗ್ರೋತ್ ಆಗೋಯ್ತು ಹೋಗಿ ವ್ಯಾಕ್ಸಿಂಗ್ ಮಾಡಿಸೋ ಅಂತ ಹೇಳೋದು. ಬೀಯಿಂಗ್ ಎ ಬ್ಯೂಟಿ ಥೆರಪಿಸ್ಟ್ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದೇನು ಅಂದರೆ ಆದಷ್ಟು ಮಾಡಿಸ್ಬೇಡಿ. ನಮ್ಮ ಕ್ಲೈಂಟ್ಸಿಗೆ ತುಂಬ ಜನಕ್ಕೆ ಕನ್ವರ್ಷನ್ ಮಾಡಿಸ್ತಿರ್ತೀನಿ. ಪಾರ್ಲರ್ಗಳಲ್ಲಿ ಹಾಟ್ ವ್ಯಾಕ್ಸ್ಗಳನ್ನ ಮಾಡಿಸೋದು ಬೆಟರ್ ಇರುತ್ತೆ. ಅದ್ರ ಬದಲಿಗೆ ಬ್ರೆಜಿಲಿಯನ್ ವ್ಯಾಕ್ಸ್ ಆಗಲಿ ಅಥವಾ ಕೆಮಿಕಲ್ ಓರಿಯೆಂಟೆಡ್ ವ್ಯಾಕ್ಸಿಂಗ್ ಮಾಡಿಸೋದು ಆದಷ್ಟು ಬೇಡ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವ್ಯಾಕ್ಸಿಂಗ್ ಜೊತೆಗೆ ವ್ಯಾಕ್ಸ್ನ ಕೂಡ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಬೋದು. 1 kg ಸಕ್ಕರೆಗೆ 8 ನಿಂಬೆಹಣ್ಣು, 1-2 ಸ್ಪೂನ್ ಗ್ಲಿಸರಿನ್ ಹಾಕಿ ಚೆನ್ನಾಗಿ ಒಂದೆಳೆ ಪಾಕ ಬರೋ ತನಕ ಕಾಯಿಸ್ಬಿಟ್ರೆ ಮನೇಲೇ ಈಸಿಯಾಗಿ ವ್ಯಾಕ್ಸ್ ತಯಾರಾಗುತ್ತೆ. ಇಟ್ ಇಸ್ ಆ್ಯಸ್ ಸಿಂಪಲ್ ಆಸ್ ದಟ್. ಸೊ ಅದನ್ನು ಹೇರ್ ಗ್ರೋತ್ ಯಾವ ಥರ ಇರುತ್ತೋ ಅದರದ್ದು ಸೇಮ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡಬೇಕು. ಟ್ಯಾಪ್ ಮಾಡಿಬಿಟ್ಟು ಆಪೋಸಿಟ್ ಸ್ಟ್ರಿಪ್ ಹಾಕಿ ಆಪೋಸಿಟ್ ಡೈರೆಕ್ಷನಲ್ಲಿ ವೈಪ್ ಮಾಡಿದ್ರೆ ಅದು ವ್ಯಾಕ್ಸಿಂಗ್ ಆಗೋಗುತ್ತೆ. ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲೂ ಕೂಡ. ಸೊ ದಿಸ್ ಇಸ್ ವೆರಿ ವೆರಿ ಸೇಫ್ ವ್ಯಾಕ್ಸ್ ಅಂತ ಹೇಳ್ತೀವಿ. ನಮ್ಮ ಪಾರ್ಲರಲ್ಲಿ 25 ವರ್ಷದಿಂದ ಇದನ್ನೇ ಮಾಡ್ತಾ ಇರೋದು ಹೊರತು ಬ್ರೆಜಿಲಿಯನ್ ವ್ಯಾಕ್ಸು, ಪೇನ್ಲೆಸ್ ವ್ಯಾಕ್ಸ್ ಅಂತೆಲ್ಲ ಬಂದಿದೆ. ಇವತ್ತಿನ ಪ್ರೋಗ್ರಾಮಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋದಕ್ಕೋಸ್ಕರನೇ ನಾನು ಇಷ್ಟಪಡ್ತೀನಿ ನಿಮ್ಮ ಶೋ ಮೂಲಕ. ಯಾಕಂದರೆ ಈಗ ನಾನೇನು ಹೇಳ್ಕೊಟ್ಟೆ ದಿಸ್ ಇಸ್ ಕ್ವೈಟ್ ಸೇಫ್. ಯಾಕಂದರೆ 100% ನ್ಯಾಚುರಲ್ ಪ್ರಾಡಕ್ಟ್ಸ್ಗಳನ್ನೇ ಹಾಕಿರ್ತೀವಿ, ಸ್ಕಿನ್ನಿಗೇನು ಪ್ರಾಬ್ಲಮ್ ಆಗೋಲ್ಲ. ಅದೇ ನೀವು ಕೆಮಿಕಲ್ ಓರಿಯೆಂಟೆಡ್ ವ್ಯಾಕ್ಸ್ ಹಾಕಿದಾಗ ಏನಾಗುತ್ತೆ, ಇತ್ತೀಚೆಗೆ ಪೇನ್ಲೆಸ್ ವ್ಯಾಕ್ಸು ತುಂಬ ಬೂಮಲ್ಲಿದೆ. ಬ್ರೆಜಿಲಿಯನ್ ವ್ಯಾಕ್ಸ್, ಪೇನ್ಲೆಸ್ ವ್ಯಾಕ್ಸ್ ಅಂತ. ಅದರಲ್ಲಿ ಅನಸ್ತೀಶಿಯನ್ನು ಹಾಕಿರ್ತಾರೆ. ಎಕ್ಸಾಕ್ಟ್ಲಿ, ಆ ಪೇನ್ ಬರದೇ ಇರಲಿ ಅಂತ. ಹೌದು. ಸೊ ಯಾವತ್ತೋ ಒಂದು ದಿವಸ ನಾವು ಅನಸ್ತೀಶಿಯಾ ತಗೊಂಡಾಗಲೇ ಅದಷ್ಟು ಪ್ರಾಬ್ಲಮ್ ಆಗೋಂಥದ್ದು. ಜಸ್ಟ್ ಇಮ್ಯಾಜಿನ್ ಮಂತ್ಲಿ ಒನ್ಸ್ ವ್ಯಾಕ್ಸಿಂಗ್ ಮಾಡಿಸ್ತಾ ಅನಸ್ತೀಶಿಯಾ ಲೇಯರ್ಸ್ ಬಾಡಿಗೆಲ್ಲ ಹಚ್ತಾ ಇದ್ರೆ ನರ್ವ್ಸ್ ಬ್ರೇಕ್ ಡೌನ್ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಪೇಯ್ನನ್ನು ಬೇರ್ ಮಾಡೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ಪೇನ್ಲೆಸ್ ವ್ಯಾಕ್ಸ್ಗಳನ್ನ ಮಾಡಿಸ್ಕೊಳ್ಳೋದು ಆದಷ್ಟು ಬೇಡ. ಇಟ್ ಈಸ್ ಟೋಟಲಿ ಡೇಂಜರಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮನೇಲೆ ನಾನು ಇವಾಗ ಹೇಳ್ಕೊಟ್ಟಿರೋಂಥ ವ್ಯಾಕ್ಸ್ನ ಪ್ರಿಪೇರ್ ಮಾಡಿಕೊಂಡು ನೀಟಾಗಿ ಪೌಡರ್ ಅಪ್ಲೈ ಮಾಡ್ಕೊಳ್ಬೇಕು. ಅದರ ಮೇಲೆ ವ್ಯಾಕ್ಸ್ನ ಹೇರ್ ಡೈರೆಕ್ಷನ್ಗೆ ಅಪ್ಲೈ ಮಾಡ್ಕೊಳ್ಳೋದು. ವ್ಯಾಕ್ಸ್ ಸ್ಟ್ರಿಪ್ಸ್ ಅಂತಲೇ ಸಿಗುತ್ತೆ, ಅದನ್ನು ಟ್ಯಾಪ್ ಮಾಡಿಬಿಟ್ಟು ಅಪೋಸಿಟ್ ಡೈರೆಕ್ಷನಿಂದ ಸ್ಟ್ರಿಪ್ ಮಾಡ್ಕೊಳ್ಬೋದು. ತುಂಬ ಪಾರ್ಲರ್ಗಳಲ್ಲಿ ಇದನ್ನು ಮಾಡ್ತಾರೆ ಕೂಡ. ಇನ್ಫ್ಯಾಕ್ಟ್ ಪಾರ್ಲರಲ್ಲಿ ವ್ಯಾಕ್ಸಿಂಗ್ ಅಂದರೆ ಮಾಡ್ತಾ ಇದ್ದಿದ್ದೆ ಹಿಂಗೆ ಇದೇ ಥರದ ವ್ಯಾಕ್ಸ್ಗಳು, ರೆಡಿ ಟು ಯೂಸ್ ವ್ಯಾಕ್ಸ್ಗಳು ಸಿಗುತ್ತೆ. ಇದನ್ನೇ ಹಾಕಿ ಶುಗರಿಂದನೇ ಮಾಡಿರೋಂಥ ವ್ಯಾಕ್ಸ್ಗಳು ನ್ಯಾಚುರಲ್ ಆಗಿರೋಂಥದ್ದು ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು ಹೊರತು ಕೆಮಿಕಲ್ ಓರಿಯೆಂಟೆಡ್ ಸಾಕಷ್ಟು ಬ್ರ್ಯಾಂಡ್ಗಳದ್ದು ದೊಡ್ಡ ಹಾವಳಿ ಆಗಿದೆ ಇವಾಗ ಪಾರ್ಲರ್ಗಳಲ್ಲಿ, ಮಾರ್ಕೆಟಲ್ಲಿ ಕೂಡ.
ಸೊ ಕಲರ್ ಇರುತ್ತೆ, ಫ್ರೇಗ್ನೆನ್ಸ್ ಜಾಸ್ತಿ ಇರುತ್ತೆ, ಒಂದು ಅರೋಮ್ಯಾಟಿಕ್ ಆಗಿರುತ್ತೆ, ಪೇನ್ಲೆಸ್ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಅಥವಾ ಈ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ನೋಡಿ ತುಂಬ ಇನ್ಫ್ಲುಯೆನ್ಸ್ ಆಗಿ ಅದೆಲ್ಲ ವ್ಯಾಕ್ಸ್ಗಳನ್ನ ಮಾಡಿಸ್ಕೊಳ್ಳೋದು ಇಟ್ಸ್ ಅ ಬಿಗ್ ಡೇಂಜರಸ್. ಎಸ್. ಸೊ ಹಾಗಾಗಿ ದಿಸ್ ಇಸ್ ಬೆಟರ್. ಅದಕ್ಕಿಂತ ನೆಕ್ಸ್ಟ್ ಸ್ಟೆಪ್, ನಾನು ವ್ಯಾಕ್ಸಿಂಗ್ ಮಾಡ್ಕೊಳ್ಳೋದೇ ಇಲ್ಲ ಪ್ರದೀಪ್. ಸೊ ನಾನು ಹೇಗೆ ಮೇಂಟೈನ್ ಮಾಡ್ತೀನಿ? ಇಲ್ಲ. ಸೊ ಇಟ್ಸ್ ವೆರಿ ಈಸಿ. ಪ್ಯೂಮಿಕ್ ಸ್ಟೋನ್ ಅಂತ ಸಿಗುತ್ತೆ, ಇದರಲ್ಲೆಲ್ಲ ಮೆಡಿಕಲ್ ಶಾಪಲ್ಲೆಲ್ಲ ಸಿಗುತ್ತೆ, ಡ್ರಗ್ ಶಾಪ್ ಎಲ್ಲ ಕಡೆ ಸಿಗುತ್ತೆ. ಅದು ಪ್ಯೂಮಿಕ್ ಸ್ಟೋನ್ ಅಂತ ನ್ಯಾಚುರಲ್ ಆಗಿರುತ್ತೆ. ತಗೋಬೇಕು, ಸಿಂಥೆಟಿಕ್ ಸಿಗುತ್ತೆ ಅದು ಬೇಡ. ನ್ಯಾಚುರಲ್ ಆಗಿ ಸಿಗೋಂಥ ಪ್ಯೂಮಿಕ್ ಸ್ಟೋನ್ ಅಂತ, ಅದೊಂದೇ ಕಲ್ಲು ನೀರಿನಲ್ಲಿ ಮುಳುಗಲ್ಲ, ನೀರಿನಲ್ಲಿ ಫ್ಲೋಟ್ ಆಗುತ್ತೆ, ಯಾಕಂದ್ರೆ ಪೋರ್ಸ್ ಇರುತ್ತೆ. ಕಾಲು ಪಾದ ಎಲ್ಲ ಇದು ಮಾಡೋದಕ್ಕಿರೋ ಸ್ವಲ್ಪ ದೊರಗಾಗಿರೋ. ಹೌದು, ಅದರಲ್ಲಿ ಪೋರ್ಸ್ ಇರುತ್ತೆ, ಡಾಟ್ ತರ ಕಾಣಿಸುತ್ತಲ್ಲ, ದಟ್ ಈಸ್ ಪ್ಯೂಮಿಕ್ ಸ್ಟೋನ್ ಅಂತ ಹೇಳ್ತೀವಿ. ಸೊ ಆ ಪ್ಯೂಮಿಕ್ ಸ್ಟೋನ್ನ ನಾವು ಬಾಡಿ ವಾಶ್ ಹಚ್ತಿರಲ್ಲ, ಸೋಪ್ ಅಥವಾ ಲ್ಯಾದರ್ ಯಾವುದಾದ್ರೂ ಬಂದಿದ್ದಾಗ ಸ್ನಾನ ಮಾಡುವಾಗ ಪ್ಯೂಮಿಕ್ ಸ್ಟೋನ್ ತಗೊಂಡು ಲೈಟಾಗಿ ಜೋರಾಗಿ ಹಾಕಿ ಉಜ್ಜಬಾರ್ದು, ಏನಾಗಲ್ಲ, ಲೈಟಾಗಿ ಅದನ್ನು ರೊಟೇಷನ್ ಮೂಮೆಂಟ್ ಅಲ್ಲಿ ಸೋಪ್ ಹಚ್ಕೋಬೇಕು, ಹಚ್ಚಲೇಬೇಕು, ಸ್ವಲ್ಪ ಅಲ್ಲ ಜಾಸ್ತಿನೇ ಸೋಪ್ ಹಚ್ಚಿರ್ಬೇಕು. ಲ್ಯಾದರ್ ಜಾಸ್ತಿ ಇರುವಾಗ್ಲೇ ಪ್ಯೂಮಿಕ್ ಸ್ಟೋನಲ್ಲಿ ರಬ್ ಮಾಡಬೇಕು. ಈ ರೀತಿ ರಬ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ವಿಸಿಬಿಲಿಟಿ ಆಫ್ ಹೇರು ತುಂಬ ಕಡಿಮೆ ಆಗುತ್ತೆ. ಸೊ ಆವಾಗ ನಮಗೆ ವ್ಯಾಕ್ಸಿಂಗ್ ಮಾಡಿಸ್ತಾ ಇರಬೇಕು ಅನ್ನೋ ಟೆಂಡೆನ್ಸಿ ಕೂಡ ಕಡಿಮೆ ಆಗುತ್ತೆ. ತುಂಬ ದಪ್ಪ ಕೂದಲಿರೋರಿಗೆ ಅವ್ರಿಗೆ ಹೋಗ್ಬಿಡಲ್ಲ, ಯಾವುದೇ ಟೆಕ್ನಿಕ್ಕಿಂದ ಪೂರ್ತಿ ಅಂತೂ ಹೋಗಲ್ಲ. ಈಗ ವ್ಯಾಕ್ಸಿಂಗ್ ಮಾಡಿದ್ರು ಒಂದು 20 ಡೇಸ್ ಬಂದೇ ಬರುತ್ತೆ. ಹಾಗೆ ತುಂಬ ಅಂದರೆ ವಿಸಿಬಿಲಿಟಿ ಜಾಸ್ತಿ ಇದ್ದಾಗ ಲಾವಂಚ ಬೇರಿನಿಂದ ನಾವು ಸ್ಕ್ರಬ್ ಮಾಡ್ಕೊಳ್ಬೋದು. ನ್ಯಾಚುರಲಿ ಮಾಡೋದಾದರೆ ಲಾವಂಚ ಬೇರು ಇರುತ್ತಲ್ಲ, ಅದನ್ನು ಚೆನ್ನಾಗಿ ಫೋಲ್ಡ್ ಮಾಡಿ ಅದನ್ನು ಗಂಟು ಕಟ್ಟಿರಬೇಕು, ದಾರದಲ್ಲಿ ಗಂಟು ಕಟ್ಟಿ ಇದೇ ಥರನೇ ನಾವು ಸೋಪ್ ಹಚ್ಚಿ ಅದನ್ನು ಲ್ಯಾದರ್ ಬಂದಿದ್ದಾಗ ಚೆನ್ನಾಗಿ ಲವಂಚ ಬೇರಿಂದ ಮಸಾಜ್ ಕೊಡೋದು. ಎವ್ರಿ ಡೇ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ, ವೀಕ್ಲಿ ಥ್ರೈಸ್ ಮಾಡಿದ್ರು ಏನೂ ಪ್ರಾಬ್ಲಮ್ ಆಗಲ್ಲ. ರೆಡ್ನೆಸ್ ಏನಾದ್ರು ಬರುತ್ತಾ? ಇವರು ವಿಗ್ರಸ್ ಆಗಿ ಹಾಕಿ ರಬ್ ಮಾಡಿದ್ರೆ ಹಂಗಾಗೋ ಚಾನ್ಸಸ್ ಇರುತ್ತೆ. ಬಟ್ ಆ್ಯಕ್ಚುಲಿ ಪ್ಯೂಮಿಕ್ ಸ್ಟೋನಿಂದಾಗಲಿ ಲವಂಚದಿಂದ ಏನೂ ಸೈಡ್ ಎಫೆಕ್ಟ್ ಆಗಲ್ಲ. ರೆಗ್ಯುಲರ್ ಬೇಸಿಸಲ್ಲಿ ಮಾಡ್ಬೋದು. ಅದರಲ್ಲಿ ಒಂದು ಡೆಡ್ ಸೆಲ್ಸು ಕಡಿಮೆ ಆಗ್ತಾ ಬರುತ್ತೆ, ವಿಸಿಬಿಲಿಟಿ ಆಫ್ ಹೇರು ಕಡಿಮೆ ಆಗ್ತಾ ಬರುತ್ತೆ, ಸ್ಕಿನ್ನಲ್ಲಿ ಆಗುವಂಥ ಸಣ್ಣ ಸಣ್ಣ ಪ್ರಿಕ್ಲಿ ಹೀಟು ರ್ಯಾಷಸ್ಸು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಟೋಟಲಿ ಅದು ತುಂಬ ಚೆನ್ನಾಗಿ ಏನು ಪ್ರಾಬ್ಲಮ್ ಆಗಲ್ಲ. ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ ಅಂದರೆ ಆ ಥರದವ್ರು ಯೂಸೇ ಮಾಡಬಾರ್ದು. ಲೇಸರ್ ಟ್ರೀಟ್ಮೆಂಟ್ ತೊಗೊಂಡಿರ್ತಾರಲ್ವಾ, ಸೊ ಅವ್ರದ್ದು ಸ್ಕಿನ್ನೇ ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿರುತ್ತೆ. ಆ ಥರದವರು ಪ್ಯೂಮಿಕ್ ಸ್ಟೋನು ಬೇಡ, ಲವಂಚ ಬೇರೂ ಬೇಡ. ನ್ಯಾಚುರಲಿ ಗ್ರೋತ್ ಆಗೋವಂಥ ಹೇರಿಗೆ ನಾವು ಈ ಥರದ್ದೆಲ್ಲ ಟ್ರೀಟ್ಮೆಂಟ್ಗಳನ್ನ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಇದೆರಡೂ ಏನು ಮಾಡುತ್ತೆ ಅಂದರೆ ವಿಸಿಬಿಲಿಟಿನ ಕಡಿಮೆ ಮಾಡುತ್ತೆ ಹೊರತು. ಇನ್ನೊಂದು ಸತಿ ನಾನು ನಮ್ಮ ವೀಕ್ಷಕರಿಗೆ ಕ್ಲಿಯರಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಥರ ನ್ಯಾಚುರಲ್ ಟ್ರೀಟ್ಮೆಂಟಿಂದ ಆಗಲಿ ಅಥವಾ ಲೇಸರ್ ಟ್ರೀಟ್ಮೆಂಟ್ ಆಗಲಿ ಪರ್ಮನೆಂಟಾಗಿ ಹೇರ್ ರಿಮೂವ್ ಆಗೋದೇ ಇಲ್ಲ. ಅದನ್ನು ನಾವು ವಿಸಿಬಿಲಿಟಿನ ಮನೇಲಿ ಈಸಿಯಾಗಿ ರೆಡ್ಯೂಸ್ ಮಾಡ್ಬೋದು ಅಷ್ಟೇ ಹೊರತು ಯಾವುದೋ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಸ್ಕಿನ್ ಡ್ಯಾಮೇಜ್ ಮಾಡಿ ಹೆಲ್ತ್ ಇಶ್ಯೂಸ್ ಮಾಡ್ಕೊಳ್ಳೋದಕ್ಕಿಂತ ದಿಸ್ ಇಸ್ ವೆರಿ ನ್ಯಾಚುರಲ್ ಆ್ಯಂಡ್ ಸೇಫ್. ಆ್ಯಂಡ್ ಮೋರ್ ಓವರ್ ಎಲ್ಲರಿಗೂ ಹೇರ್ ಗ್ರೋತ್ ಆಗೇ ಆಗುತ್ತೆ, ಅದನ್ನು ಕಾನ್ಫಿಡೆಂಟಾಗಿ ಕ್ಯಾರಿ ಮಾಡ್ಬೋದು. ಸೊ ಹಾಗಂತ ತುಂಬ ನಾವು ಯಾವಾಗ ಅಯ್ಯೋ ಹೇರ್ ಗ್ರೋತ್ ಆಗಿಬಿಟ್ಟಿದೆ ನಾವು ಯಾವಾಗ ಅಂಡರ್ ಕಾನ್ಫಿಡೆಂಟ್ ಇರ್ತೀವೋ ಅವಾಗ ಬೇರೆಯವರು ಬಂದು ಟಾಂಟ್ ಮಾಡ್ತಾರೆ. ಎಲ್ಲ ಮನಸ್ಸಲ್ಲೇ ಇರೋದು. ಸೊ ಬಿ ಕಾನ್ಫಿಡೆಂಟ್. ಹೌದು, ನಿನಗೂ ಇರುತ್ತೆ, ನನಗೂ ಇರುತ್ತೆ, ಹೇರ್ ಇರುತ್ತೆ ಅಷ್ಟೇ, ಅದರಲ್ಲೇನಿದೆ. ಸೊ ಆ ಥರ ಕಾನ್ಫಿಡೆಂಟಾಗಿ ಕ್ಯಾರಿ ಮಾಡಬೇಕು, ಕಾನ್ಫಿಡೆನ್ಸ್ನ ಡೆವಲಪ್ ಮಾಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಫೇಸಲ್ಲಿ ಕೆಲವ್ರಿಗೆ ತುಂಬ ಹೇರ್ ಇರುತ್ತೆ, ಹೇರ್ ಗ್ರೋತ್ ಆಗಿರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆ ಥರದ್ದೆಲ್ಲ ಆಗಿರುತ್ತೆ. ಆ ಥರದವ್ರಿಗೂ ಅಷ್ಟೇ ಚಿನ್ನನ ಅಪ್ವರ್ಡ್ ಡೈರೆಕ್ಷನ್ ತೊಗೊಂಡೋಗಿ ಪ್ಯೂಮಿಕ್ ಸ್ಟೋನಲ್ಲಿ ರಬ್ ಮಾಡ್ಬೋದು, ಲೈಟಾಗಿ ರಬ್ ಮಾಡ್ಬೋದು. ಇನ್ನೊಂದು ಸೂಪರ್ ಫಾರ್ಮುಲಾ ನಾನು ಯಾವಾಗಲೂ ಕ್ಲೈಮ್ಯಾಕ್ಸಲ್ಲಿ ಏನಾದರೂ ಹೇಳ್ಕೊಡ್ತಾ ಇರ್ತೀವಲ್ಲ, ಸೊ ವಿಸಿಬಿಲಿಟಿ ಆಫ್ ಹೇರ್ನ ರಿಡ್ಯೂಸ್ ಮಾಡಿಬಿಟ್ಟು ತುಂಬ ಒಳ್ಳೆ ಬ್ಲೀಚಿಂಗ್ ಏಜೆಂಟ್ ಥರ ಅಥವಾ ಹೇರನ್ನೇ ವಿಸಿಬಿಲಿಟಿ ತುಂಬ ಅಂದರೆ ಆಲ್ಮೋಸ್ಟ್ ವ್ಯಾಕ್ಸಿಂಗ್ ಆದ ತಕ್ಷಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರೊಲಾಂಗ್ ಮಾಡ್ತಾ ಬರ್ಬೋದು. ಆ ಸಾಫ್ಟ್ನೆಸ್, ಸ್ಮೂತ್ನೆಸ್, ಹೇರ್ಲೆಸ್ನೆಸ್ನ ನಾವು ಪ್ರೊಲಾಂಗ್ ಮಾಡ್ತಾ ಬರ್ಬೋದು. ಅದಕ್ಕೆ ಯಾವುದು ಅಂದರೆ ಆಲಮ್ ಅಂತ ಹೇಳ್ತೀವಿ, ಸ್ಫಟಿಕ ಅಂತ ಹೇಳ್ತೀವಿ. ಸ್ಫಟಿಕದ ಕಲ್ಲೇ ಸಿಗುತ್ತೆ, ಅದನ್ನು ನಾವು ಚೆನ್ನಾಗಿ ಒದ್ದೆ ಮಾಡಿ ಅಂದರೆ ಕೈ ಒದ್ದೆ ಇದ್ದಾಗ ಅದರಲ್ಲಿ ಚೆನ್ನಾಗಿ ರಬ್ ಮಾಡೋದ್ರಿಂದ ತುಂಬ ಥಿನ್ನಿಂಗ್ ಆಗುತ್ತೆ, ಹೇರ್ದು ಥಿನ್ನಿಂಗ್ ಆಗ್ತಾ ಬರುತ್ತೆ. ಆವಾಗ ವಿಸಿಬಿಲಿಟಿ ಕೂಡ ತುಂಬ ಫಾಸ್ಟಾಗಿ ರಿಡ್ಯೂಸ್ ಆಗುತ್ತೆ. ಈಗ ಈ ಪೋರ್ಷನಲ್ಲೆಲ್ಲ ಕೆಲವ್ರಿಗೆ ತುಂಬ ಹೇರ್ ಗ್ರೋತ್ ಎಲ್ಲ ಆಗಿರುತ್ತೆ, ಫೇಸಲ್ಲಿ ಫೇಶಿಯಲ್ ಹೇರ್ ಅಂತೆಲ್ಲ ಹೇಳ್ತಿರ್ತೀವಲ್ಲ, ಆಲಮ್ನ ತೇಯಬೇಕು, ನೀರಲ್ಲಿ ಹಾಕಿ ಗಂಧದ ಕಲ್ಲಲ್ಲಿ ತೇದ್ಬಿಟ್ಟು ಸ್ವಲ್ಪ ಲೆಮನ್ ಜ್ಯೂಸ್ ಜೊತೆ ಮಿಕ್ಸ್ ಮಾಡಿ ಒಂದು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು. ವಿಸಿಬಿಲಿಟಿ ಆಫ್ ಹೇರು ಕಡಿಮೆ ಆಗುತ್ತೆ, ಫರ್ದರ್ ಗ್ರೋತ್ ಆಗೋದು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ನೋಡೋದಕ್ಕೂ ಕೂಡ ಒಂಥರ ಫೇಸ್ ತುಂಬ ಬ್ರೈಟಾಗಿ ಕಾಣಿಸ್ತಾ ಇರುತ್ತೆ. ಕೆಲವು ಸತಿ ಆ ಏರಿಯಾ ಮಾತ್ರ ಬ್ಲ್ಯಾಕ್ ಆಗುತ್ತಲ್ಲ, ಅದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಓವರ್ ಆಲ್ ಹೆಲ್ಪ್ಫುಲ್ ಆಗಿರುತ್ತೆ, ಬಾಡಿಗೂ ಯೂಸ್ ಮಾಡ್ಬೋದು ಅದನ್ನು. ಸೊ ನ್ಯಾಚುರಲಾಗಿ ದೇವ್ರು ಬೇಕಾದಷ್ಟು ಕೊಟ್ಟಿದ್ದಾನೆ, ಅದನ್ನು ನಾವು ಯೂಸ್ ಮಾಡ್ಕೊಳ್ಬೇಕು. ಒಂದು ಟ್ಯಾಗ್ ಲೈನ್ ನಿಮ್ಮ ಮೇಲಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ, ಆಲ್ವೇಸ್ ಬಿ ನ್ಯಾಚುರಲ್ ಆ್ಯಂಡ್ ಬಿ ಬ್ಯೂಟಿಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಪ್ಲೆಷರ್. ಸೊ ನೀವು ಕೆಮಿಕಲ್ನ ಮೊರೆ ಹೋಗದೆ ಅಂದರೆ ನಮ್ಮ ಮನಸ್ಸು ಅದನ್ನು ಕೇಳುತ್ತೆ, ಇದ್ದುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಹೇಳ್ಕೊಂಡು, ಹಾಗೆ ಇರೋದನ್ನು ಬಿಟ್ಟು ಯಾವುದೋ ಇನ್ನೊಂದರ
ಮೇಲೆ ಅಂದರೆ ಕೆಮಿಕಲ್ ಮೇಲೆ ಮೊರೆ ಹೋಗೋದು, ಹಾಗೆ ನಮ್ಮ ಆರೋಗ್ಯವನ್ನು ಸ್ಕಿನ್ನನ್ನು ಹಾಳು ಮಾಡೋ ಬದಲು ಈ ಥರದ ನ್ಯಾಚುರಲ್ ರೆಮಿಡೀಸ್ನ, ನ್ಯಾಚುರಲ್ ಸೊಲ್ಯೂಷನ್ಸನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತಾ ಇಟ್ಸ್ ಮೈ ಪ್ಲೆಷರ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಿಮ್ಮ ಕಾಮೆಂಟ್ಸ್ ಇರಲಿ, ನಿಮ್ಮ ಪ್ರಶ್ನೆಗಳಿರಲಿ, ಅದನ್ನೆಲ್ಲ ತರ್ತಾ ಇರಿ. ಅದನ್ನು ನಾವು ಅವ್ರ ಜೊತೆ ಹಂಚ್ಕೋತೀವಿ. ಅದರ ಸೊಲ್ಯೂಷನ್ಸನ್ನು ಅವರು ಕೊಡ್ತಾನೆ ಇರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.